ತಮಗೆಲ್ಲ ಗೊತ್ತಿರುವ ಹಾಗೆ ಅಖಂಡ ಬಳ್ಳಾರಿ ಜಿಲ್ಲೆಯ ಅಧಿಕಾರದ ಮತವೇರುವ ದುರಹಂಕಾರಿ ತುಕಾರಾಮ್ರವರು ಮೊನ್ನೆ ಏನು ಹೊಸಪೇಟೆ ಮತ್ತು ಚಿತ್ರದುರ್ಗ ಹೈವೇ ರಸ್ತೆಯಲ್ಲಿ ನಡೀತಕ್ಕಂಥ ಕಾಮಗಾರಿ ಬಗ್ಗೆ ಮರಮೇಲೆ ಹತ್ತಿರತಕ್ಕಂಥ ಡಣಾಪುರದ ಒಬ್ಬ ಯುವಕ ಒಂದು ವಿಡಿಯೋ ಮಾಡಿ ಕಳಪೆ ಕಾಮಗಾರಿ ಆಗಿದೆ ಅಂತಂದೇಳಿ ಲಾರಿ ಸಿಕ್ಕಂದಿರ್ತಕ್ಕಂಥ ದೃಶ್ಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟ. ಆ ವಿಡಿಯೋನ ನೋಡಿರ್ತಕ್ಕಂಥ ತುಕಾರಾಮ್ನವರು ಸೀದಾ ಪೊಲೀಸ್ ಅಧಿಕಾರಿಗಳ ಮೂಲಕ ಆ ಹುಡುಗನ ಮತ್ತು ಆ ಹುಡುಗನ ತಂದೆ ತಾಯಿಗೆ ಒತ್ತಡ ಹಾಕಿ ಕಾನ್ಸ್ಟೇಬಲ್ ಮುಖಾಂತರ ನಿರಂತರ ಫೋನ್ ಕರೆಯನ್ನು ಮಾಡಿಸಿ ಆ ಹುಡುಗನಿಗೆ ತುಕಾರಾಮ್ ಅವರು ಮತ್ತು ಅವರ ಹಿಂಬಾಲಕರು ಪ್ರಾಣ ಬೆದರಿಕೆಯನ್ನು ಹಾಕಿ ಎದುರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಏನು ಇವತ್ತು ತುಕಾರಾಮ್ರವರು ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಯ ಸುಮಾರು 20 ಲಕ್ಷ ಇರ್ತಕ್ಕಂಥ ಜನಸಂಖ್ಯೆಯ ಮತದಾರ ಪ್ರಭುಗಳು ಸಾರ್ವಜನಿಕರು ಇವತ್ತು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಇವತ್ತು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಪ್ರತಿಫಲವಾಗಿ ತಾವೆಲ್ಲ ಮಾಧ್ಯಮದಲ್ಲಿ ನೋಡಿರ್ಬೋದು, ಮುಂಡೆ ಮಕ್ಕಳುಗಳು ಅಜ್ಞಾನಿಗಳು ಅಂತಂದ ದುರಹಂಕಾರಿಗಳನ್ನು ಇವತ್ತು ಬಳ್ಳಾರಿ ಜಿಲ್ಲೆಯ ಜನತೆಗೆ ಮತ್ತು ವಿಜಯನಗರ ಜಿಲ್ಲೆಗೆ ಅವಮಾನ ಮಾಡಿದ್ದಾರೆ. ಈ ಕೂಡಲೇ ತುಕಾರಾಮ್ರವರು ಸಾರ್ವಜನಿಕವಾಗಿ ಕ್ಷಮೆಯನ್ನು ಕೇಳಿ, ಅಖಂಡ ಬಳ್ಳಾರಿ ಜಿಲ್ಲೆಯ ಕ್ಷಮೆಯನ್ನು ಕೇಳಿ ತಾವು ರಾಜೀನಾಮೆ ಕೊಡಬೇಕಾಗಿ ನಾವು ಒತ್ತಾಯ ಮಾಡ್ತಿದ್ದೇವೆ. ಬರೀ ಇಲ್ಲಿ ಕ್ಷಮೆಯನ್ನು ಕೇಳೋದಲ್ಲ, ಪಾರ್ಲಿಮೆಂಟಲ್ಲಿ ಕೂಡ ಬಳ್ಳಾರಿ ಜಿಲ್ಲೆಯ ಜನತೆ ಕ್ಷಮೆಯನ್ನು ಕೇಳಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಒಂದು ಗೊತ್ತಿರಲಿ, ತುಕಾರಾಮ್ನವರು ಅದೇ ಒಂದು ಏನು ಕಳಪೆ ಕಾಮಗಾರಿ ಇರ್ತಕ್ಕಂಥ ಸ್ಥಳಕ್ಕೆ ಆ ಹುಡುಗನನ್ನು ಮತ್ತು ಆ ಹುಡುಗನ ಸ್ನೇಹಿತರನ್ನು ಕರೆ ಕಳಿಸಿ ಗುತ್ತಿಗೆದಾರನ ಪಕ್ಕದಲ್ಲೇ ನಿಲ್ಲಿಸಿ ಗುತ್ತಿಗೆದಾರನ ಬೈಯೋದು ಬಿಟ್ಟು ಅಥವಾ ಗುತ್ತಿಗೆದಾರನ ಪ್ರಶ್ನೆ ಮಾಡೋದನ್ನು ಬಿಟ್ಟು ಆ ಹುಡುಗನನ್ನು ಪೊಲೀಸ್ ಅಧಿಕಾರಿಗಳ ಮುಖಾಂತರ ಕರೆಸಿ ಅಲ್ಲಿ ಕೂಡ ಒಂದು ಬೆದರಿಸುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಒಬ್ಬ ಸಾರ್ವಜನಿಕ ಸಂಸದನಾಗಿರ್ಬೋದು ಅಥವಾ ಶಾಸಕನಾಗಿರ್ಬೋದು ಸಾರ್ವಜನಿಕರ ಪ್ರಶ್ನೆ ಮಾಡೋ ಅಧಿಕಾರನಿಲ್ಲ. ಕಳಪೆ ಕಾಮಗಾರಿ ಆಗಿದೆ ಅಂತಂದೇಳಿ ಇವತ್ತು ಕಳಪೆ ಅಂತ ಹೇಳಿದಪ್ಪ ಅಂದರೆ ಏನು ಒಳ್ಳೆ ಮಾರ್ಕ್ಸ್ ಕೊಡ್ಬೇಕಾ ತುಕಾರಾಮ್ ಅವ್ರಿಗೆ? ನಿನ್ನೆ ಕೂಡ ಮತ್ತೆ ನಾಲಿಗೆಯನ್ನು ಹರಿಬಿಟ್ಟಿರ್ತಕ್ಕಂಥ ತುಕಾರಾಮು ಕೆಲವರು ನಮ್ಮ ಸ್ನೇಹಿತರು ಕೆಲವರು ಓದ್ನಪ್ಪ ಅಂತಂದರೆ ನಾನು ಬೈಯೋದು ಹಿಂಗೆ ಯಾಕೆ ಮಾಧ್ಯಮದಲ್ಲಿ ಬೀಪ್ ಸೌಂಡ್ ಕೊಟ್ಟು ನೀವು ಅದನ್ನ ಬಂದ್ ಮಾಡ್ತೀರಿ, ಓಪನ್ ಆಗಿ ತೋರಿಸ್ಯಾಡ್ರಿ ಅಂತಂದೇಳಿ ಹೇಳ್ತದನಪ್ಪ ಅಂತಂದರೆ ಇದು ಒಂದು ಗೊತ್ತಿರಲಿ. ಇವತ್ತು ತುಕಾರಾಮ್ ಗೆದ್ದಿರೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದ. ಇವತ್ತೇನಾದರೂ ನಿನಗೆ MP ಅಂತಂದೇಳಿ ಒಂದು ಸಂಸದ ಅಂತ ನಿನಗೊಂದು ಬೋರ್ಡ್ ಇತ್ತಪ್ಪ ಅಂದರೆ ಇವತ್ತು ಎಲ್ಲ ನಾಯಕರ ಹಣವನ್ನು ಬಡವರ ಹಣವನ್ನು ತಿಂದು ತೆಗಿರ್ತಕ್ಕಂಥ ನೀನು ಇವತ್ತು ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಪ್ಪು ಕಳಂಕವನ್ನು ನಾಗೇಂದ್ರ ಅವ್ರಿಗೆ ನೀನು ಅಂಟಿಸಿ ಇವತ್ತು ನಾಗೇಂದ್ರನ ಒಂದು ಪಾದಪೂಜೆ ಮಾಡಿದ್ರೆ ತುಕಾರಾಮ್ ನೀನು ತಪ್ಪ ಅಲ್ಲ ಅಂತ ನಾನು ಹೇಳ್ತೀನಿ. ಇಷ್ಟೆಲ್ಲ ನೀನು ಮಾಡಿರ್ತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿ ಗೆದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲೂಟಿ ಮಾಡಿ ಇವಾಗ ನಿನಗೆ ನಾನು ತ್ಯಾಗ ಮಾಡಿದ್ದೀನಿ ಅಂತ ನಿನ್ನ ಮಾಧ್ಯಮ ಸ್ಟೇಟ್ಮೆಂಟ್ ನೀನೇನು ತ್ಯಾಗ ಮಾಡಿಯಾ? ನೀನೇನು ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರನ? ನನ್ನ ಹೆಂಡತಿಗೆ ಒಂದು ಮಂತ್ರಿ ಪದವಿ ಬೇಕಂತ ಕೇಳ್ತೀಯಲ್ಲ, ನಿನಗೆ ಸ್ವಲ್ಪ ಮಾನ ಮರೆದಿದ್ದೆ ನಾನು ನಿನಗೆ ಮಾನ ಮರೆದಿದ್ದರೆ ಈ ಕೂಡಲೇ ನೀನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ದುಡ್ಡನ್ನು ತಿಂದಿರ್ತಕ್ಕ ನೀನು ಬಹಿರಂಗ ಚರ್ಚೆಗೆ ಬಾ ನನ್ನ ಜೊತೆಗೆ. ನೀನು ಮೂಢ ಹಗರಣ ಕುರಿತು ಬಹಿರಂಗ ಚರ್ಚೆಗೆ ಬಾ ನಾನು ಕೊಡ್ತು. ಇವತ್ತೇನು ಸೊಂಡೂರು ಕ್ಷೇತ್ರದಲ್ಲಿ ಮತ್ತು ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಕಳಪೆ ಕಾಮಗಾರಿ ಆಗಿರೋ ಬಗ್ಗೆ ನೀನು ಚರ್ಚೆಗೆ ನನ್ನ ಜೊತೆ ಬಾ ನೀನು. ಅದು ಬಿಟ್ಟು ನೀನು ಇವತ್ತು ಬಳ್ಳಾರಿ ಜಿಲ್ಲೆಯನ್ನು ನೀನು ಅವ್ಯಾಚ ಶಬ್ದಗಳು ನಿಲ್ಲಿಸೋ ಪ್ರಯತ್ನ ಮಾಡ್ತಾಯಿದ್ಯಾ ನೀನು. ಒಂದು ನಿಮಗೆ ಗೊತ್ತಿರಲಿ, ನಾಳೆ ಮುಂಜಾನೆ ಏನಾದರೂ ಸುರೇಶ ಅಥವಾ ಸುರೇಶನ ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೆ ನಿನ್ನನ್ನು ಮಾತ್ರ ನಾವು ಸುಮ್ಮನೆ ಬಿಡೋದಿಲ್ಲ. ಇದು ಒಂದು ನೆನಪಿರಲಿ. ಸುರೇಶಿಗೆ ನನ್ನಾಗಿದೆ, ಆ ಸುರೇಶನ ಕುಟುಂಬಕ್ಕೆ ಕೂಡ ಡಣಾಪುರ ಊರಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀರಾಮುಲಣ್ಣವರು, ನಮ್ಮ ಜಿಲ್ಲಾಧ್ಯಕ್ಷರು ಅನಿಲ್ ನಾಡಣ್ಣವರು ಮತ್ತು ಅಲ್ಲಿ ವಿಜಯನಗರ ಜಿಲ್ಲೆ ಸಂಜೀವ್ ರೆಡ್ಡಿ ಅವರ ನೇತೃತ್ವದಲ್ಲಿ ಅವ್ರ ಮನೆಗೆ ನಾವು ಭೇಟಿ ಕೊಟ್ಟು ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ರಾಜ್ಯಾದ್ಯಂತ ಹೋರಾಟ ಕರೆ ಕೊಡ್ತೀವಿ. ಇವತ್ತು ಬಳ್ಳಾರಿ ಆಯಿತು, ನೆಕ್ಸ್ಟ್ ವಿಜಯನಗರ ಜಿಲ್ಲೆಯಲ್ಲಿ ಮಾಡ್ತೀವಿ. ಒಂದು ನೀವು ಯೋಚನೆ ಮಾಡಿರಿ, ಇವತ್ತು ಸೋಷಿಯಲ್ ಮೀಡಿಯಾಗಳಿರೋದು, ಮಾಧ್ಯಮ ಮಿತ್ರರಿರೋದು, ಏನೋ ಒಂದು ಸಾರ್ವಜನಿಕರಾಗಲಿ ಅಥವಾ ಯಾವುದೇ ಜನಪ್ರತಿನಿಧಿಗಳು ತಪ್ಪು ಮಾಡಿದ್ನ ಅದನ್ನ ಖಂಡನೆ ಮಾಡ್ತಕ್ಕಂಥ ಕೆಲಸ ತಾವು ಮಾಡ್ತಾಯಿದ್ರಿ. ಅದನ್ನು ಬಿಟ್ಟು ತಂದೆ ತಪ್ಪಂತಂದೇಳಿ ದುರಹಂಕಾರಿ ಮಾತಾಡಿದ್ನಪ್ಪ ಅಂದರೆ ಇವತ್ತು ಸುರೇಶ್ ಅವ್ರ ತಾಯಿಗೆ ಅಥವಾ ಇನ್ನೊಬ್ರು ಯಾರಿಗೆ ಮುಂಡೆ ಮಕ್ಕ ಅಂತಂದರೆ ಇಡೀ ರಾಜ್ಯದ ಜನತೆಗೆ ಅವಮಾನ ಮಾಡಿದಾಗ. ತನಗೊಬ್ಬ ತುಕಾರಾಮ್ ತಾಯಿ ಇದ್ದಾಳೆ. ಇವತ್ತು ನಿಮ್ಮ ತಾಯಿಗೆ ಬೈದ್ರೆ ನೀನು ಸುಮ್ಮನಿರ್ತೀಯ? ನೀನು ಇವತ್ತು ನಿನ್ನ ಕುಟುಂಬಕ್ಕೆ ಬೈದ್ರೆ ನೀನು ಸುಮ್ಮನಿರ್ತೀಯಾ? ಅದೇ ಬೈ ಎಲೆಕ್ಷನಲ್ಲಿ ನೀನೇನು ಮಾಡಿದೆ? ನನ್ನ ಬಗ್ಗೆ ಆಗಲಿ ಅಥವಾ ನನ್ನ ಕುಟುಂಬದ ಬಗ್ಗೆ ಆಗಲಿ ಯಾರು ಅವಹೇಳಕರ ಮಾತಾಡೋದ್ರೆ ನೀನು ಕೋರ್ಟಲ್ಲಿ ಸ್ಟೇ ತಗೊಂಬಂದು
ಇವತ್ತು ನಿನ್ನ ಕುಟುಂಬ ಅಂದರೆ ಪವಿತ್ರ ಐತೆ, ಇನ್ನು ಬೇರೆ ಕುಟುಂಬಗಳು ಅವು ಅಪವಿತ್ರ ಇದ್ದಂಗೆ ನಿನಗೆ. ಒಂದು ತುಕಾರಾಮ್ ನಿನಗೆ ಹೇಳ್ತೀನಿ ಕೇಳು, ಸೊಂಡೂರು ಬೈ ಎಲೆಕ್ಷನ್ ನಾನು ಸೋತಿರ್ಬೋದು, ಆದರೆ ಇನ್ನು ಮೇಲೆ ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ, ಜೀವನ ಪೂರ್ತಿ ನೀನು ಕಾಡಾಡ್ತೀನಿ. ನಾವು ಸೋತ್ರೆ ಏನೋ ಸತ್ತಿಲ್ಲ, ಆದರೆ ಮುಂದಿನ ದಿನಗಳಲ್ಲಿ ಪ್ರತಿ ಸೊಂಡೂರಲ್ಲಿ ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ನೀನು ಎಲ್ಲೋದ್ರೂ ಕೂಡ ಪಶ್ಚಿಮ ಬಂಗಾಳದಾಗ ಏನು ತಪ್ಪು ಮಾಡಿದ್ನಪ್ಪ ಅಂದರೆ ಮೊಟ್ಟೆ ಹೊಸಿತಾರಲ್ಲ, ನಿನ್ನ ಮೇಲೆ ನೀನು ಏನೇ ತಪ್ಪು ಮಾಡಿದ್ರು ಕೂಡ ಸಾರ್ವಜನಿಕರ ಮೊಟ್ಟೆ ಎಸೆ ಅಂತ ಕೆಲಸ ಮಾಡ್ತಾರೆ. ನಾವ್ಯಾರು ಮಾಡಲ್ಲ, ಸಾರ್ವಜನಿಕರ ಮೊಟ್ಟೆ ಎಸೆ ಅಂತ ಕೆಲಸ ಮಾಡ್ತಾರೆ. ಈ ಕೂಡಲೇ ನಿಮ್ಮ ಸಂತೋಷ್ ಲಾಡು ಮಾತೆತ್ರ ನರೇಂದ್ರ ಮೋದಿ ಬಗ್ಗೆ ಮಾತಾಡ್ತಕ್ಕಂಥ ಸಂತೋಷ್ ಲಾಡು, ಎಲ್ಲಿದೆಯಪ್ಪ ಸಂತೋಷ್ ಲಾಡ್? ನೀನು ಗಣಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ತುಕಾರಾಮ್ ಒಬ್ಬ ಅಕೌಂಟೆಂಟೇ ಕೆಲಸ ಮಾಡ್ತಾನೆ. ಎಷ್ಟು ಮೀಸಲೈತೆ ಅಂತ ನೀನು ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕ ಒಬ್ಬ ಪಿಒನ ತಂದು ನೀನು 4 ಬಾರಿ MLA ಮಾಡಿದೆ, 1 ಬಾರಿ ಸಂಸದ ಮಾಡಿದೆ. ನಿನಗೆ ಸಂತೋಷ್ ಲಾಡು ನಿಜಕ್ಕೂ ಮಾನ ಮರದಿದ್ದರೆ ತುಕಾರಾಮನ ಪರ ನೀನು ಕ್ಷಮೆ ಕೇಳು ಬಳ್ಳಾರಿ ಜಿಲ್ಲೆ ಜನತೆಗೆ. ಏನು ಮುಂಡೆ ಮಕ್ಕಳು ಅಂತಂದೇಳಿ ಬೈದಿದ್ದಾನಲ್ಲ, ಅದ್ರ ಪದ ಅರ್ಥ ಏನು ಗೊತ್ತಾಯ್ತಾ ತುಕಾರಾಮ್ಗೆ? ಇವತ್ತು ನೀನೇಂತಿ ಒಬ್ಬ ಶಾಸಕ ಇದ್ದಾಳೆ ತುಕಾರಾಮ್, ನೀನೇಂತಿ ಕೂಡ ಯಾರಾದ್ರೂ ಬೈದ್ನಪ್ಪ ಅಂದ್ರೆ ನೀನು ಸುಮ್ಮನೆ ಇರ್ತೀಯ? ನೀನೆಲ್ಲ ಸೊಂಡೂರು ತಾಲೂಕಿನಲ್ಲಿ ಆ ಸರ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಗೌಡನ ಇಟ್ಕೊಂಡು ನೀನು ಎಲ್ಲರ ಮೇಲೆ ಅಮಾಯಕರ ಮೇಲೆ ಕೇಸ್ ಹಾಕಿಸಿದಂಗೆ ಇಡೀ ಬಳ್ಳಾರಿ ಜಿಲ್ಲೆ ಡಣಪುರ ಮರ ಮೇಲೆ ಕೂಡ ನೀನು ಪೊಲೀಸರ ಮುಖಾಂತರ ಕೇಸ್ ಹಾಕ್ತಪ್ಪ ಅಂತ ನಿನ್ನ ತಲೆಗಿದ್ದರೆ ಬಳ್ಳಾರಿ ಜಿಲ್ಲೆ ಜನತೆ ಆಗಲಿ ವಿಜಯನಗರ ಜಿಲ್ಲೆ ಆಗಲಿ ಯಾರು ನಿನ್ನ ಗೊಡ್ಡು ಬೆದರಿಕೆಗೆ ಸುಳ್ಳು ಮೊಕದ್ದಮೆಗೆ ಎದುರಂಥ ಮನುಷ್ಯರು ಯಾರಿಲ್ಲ, ಎದುರಂಥ ಸಾರ್ವಜನಿಕರು ಯಾರಿಲ್ಲ. ಈ ಕೂಡಲೇ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತೇವೆ, ಸಾರ್ವಜನಿಕರಾಗಿ ಕ್ಷಮೆ ಕೇಳಬೇಕಂತಂದೇಳಿ ಒತ್ತಾಯ ಮಾಡ್ತದೆ.